ಹಿಂದಿನ ಭಾಗದಲ್ಲಿ ನವ್ಯ ತನ್ನ ಹುಡುಗನ ಜೊತೆ ಮನೆ ಬಿಟ್ಟು ಹೋಗಿರ್ತಾಳೆ. ಆ ವಿಷಯ ರಾಧಿಕಾ ಮತ್ತು ದಿನೇಶ್ಗೆ ಗೊತ್ತೇ ಇರೋದಿಲ್ಲ. ಆದರೆ ಅದೇ ತಕ್ಷಣ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಏನೋ ಒಂದು ವಿಷಯ ಹೇಳ್ತಾರೆ. ಆ ವಿಷಯನ ಕೇಳಿ ರಾಧಿಕಾ ಮತ್ತು ದಿನೇಶ್ ಶಾಕ್ ಆಗ್ತಾರೆ. ಹಾಗಾದರೆ ಪೊಲೀಸ್ ಹೇಳಿರೋ ವಿಷಯ ಏನು, ಸ್ಟೋರಿ ಮುಂದೆ ಏನಾಗುತ್ತೆ, ನವ್ಯ ಎಲ್ಲಿಗೋದು, ಎಲ್ಲಾನು ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಏನು ಏನು ಹೇಳ್ತಿದ್ದೀರಾ ಸರ್ ನೀವು? ನಾವು ಇದೇ ತಕ್ಷಣ ಪೊಲೀಸ್ ಸ್ಟೇಷನಿಗೆ ಬರಬೇಕಾ? ಅಲ್ಲ, ನಾವು ಪೊಲೀಸ್ ಸ್ಟೇಷನಿಗೆ ಬರೋ ಅಂತ ತಪ್ಪು ಏನು ಮಾಡಿದ್ದೀವಿ? ನೋಡಿ ಮಿಸ್ಟರ್, ನೀವು ಇಲ್ಲಿಗೆ ಬಂದರೆ ಎಲ್ಲಾನು ಗೊತ್ತಾಗತ್ತೆ. ಇದೇ ತಕ್ಷಣ ಹೊರಟು ಬ್ಯಾಂಗ್ಳೂರು ಗೋಪಾಲ್ ನಗರ್ ಪೊಲೀಸ್ ಸ್ಟೇಷನಿಗೆ ಬನ್ನಿ. ಹಾಂ ಸರಿ ಸರ್, ನಾವು ಇವಾಗಲೇ ಹೊರಟು ಬರ್ತೀವಿ. ಪೊಲೀಸ್ ಬರೋದಕ್ಕೆ ಹೇಳಿದ್ಮೇಲೆ ದಿನೇಶ್ ಮತ್ತೆ ರಾಧಿಕಾ ಗಾಬರಿನಲ್ಲೇ ಅಲ್ಲಿಂದ ಹೊರಡ್ತಾರೆ. ಸರ್, ಯಾಕೆ ಸರ್ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ? ಏನು ವಿಷಯ? ನವ್ಯ ಅಂದರೆ ನಿಮ್ಮ ಮಗಳೇನೇನ್ರಿ? ಹೌದು ಸರ್, ನವ್ಯ ಅಂದ್ರೆ ನನ್ನ ಮಗಳೇ. ಯಾಕೆ ಕೇಳ್ತಾ ಇದ್ದೀರಾ? ಅವಳಿಗೆ ಏನಾಯ್ತು? ನಿಮ್ಮ ಮಗಳು ಯಾವುದಾದ್ರೂ ಹುಡುಗನ ಪ್ರೀತಿ ಮಾಡ್ತಾ ಇದ್ಲಾ ಹೇಗೆ? ಅಯ್ಯೋ, ಪ್ರೀತಿನ? ಹಾಗೆಲ್ಲ ಏನೂ ಇಲ್ಲ ಸರ್. ನನ್ನ ಮಗಳು ತುಂಬಾ ಒಳ್ಳೆಯವಳು. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾಕೆ ಹೀಗೆಲ್ಲ ಕೇಳ್ತಿದ್ರಾ? ಏನು ರಾಂಗ್ ಇನ್ಫಾರ್ಮೇಶನಾ? ಏನಮ್ಮ ಮಾತಾಡ್ತಿದ್ಯಾ ನೀನು? ಅಲ್ಲ, ನಿಮ್ಮ ಮಗಳು ಎಲ್ಲಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ, ಏನು ಎತ್ತ ಅಂತ ತಿಳ್ಕೊಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಮಕ್ಕಳನ್ನ ದುಡ್ಡು ಕೊಟ್ಟು ಬೆಳೆಸಿದ್ರೆ ಸಾಲದು, ಅವ್ರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಎಲ್ಲಾನು ತಿಳ್ಕೊಂಡು ಜವಾಬ್ದಾರಿಯಿಂದ ಹೇಳಬೇಕು. ಏನು ಸರ್ ಹೇಳ್ತಿದ್ದೀರಾ? ನನ್ನ ಮಗಳಿಗೆ ಏನಾಗಿದೆ? ಎಲ್ಲಿದ್ದಾಳೆ ಅವಳು? ನೋಡಿ ಮಿಸ್ಟರ್, ನಿಮ್ಮ ಮಗಳು ನಿನ್ನೆ ನೈಟ್ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅಯ್ಯೋ, ಇದೇನ್ ಮಾತಾಡ್ತಿದ್ರಾ ಸರ್ ನೀವು? ನನ್ನ ಮಗಳು ಸೂಸೈಡಾ? ನೋಡಿ, ಎಲ್ಲೋ ಏನೋ ಕನ್ಫ್ಯೂಸ್ ಆಗಿದ್ರಾ. ನನ್ನ ಮಗಳು ಅಂತ ಕೆಲಸ ಮಾಡ್ಕೊಳ್ಳೋದೇ ಇಲ್ಲ. ಅವಳಿಗೆ ನಾವು ಏನು ಕಡಿಮೆ ಮಾಡ್ದೇನೆ ಬೆಳೆಸಿದೀವಿ. ಹೀಗಿರುವಾಗ ಅವಳು ಸೂಸೈಡ್ ಯಾಕೆ ಮಾಡ್ಕೋತಾಳೆ? ಯಾಕೆ ಅಂದ್ರೆ ನಿಮ್ಮ ಮಗಳು ಪ್ರೀತಿ ಮಾಡಿರೋ ಹುಡುಗ ಮೋಸ ಮಾಡ್ದ ಅನ್ನೋ ಕಾರಣಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಬೇಕಾದ್ರೆ ಇವಳನ್ನ ಕೇಳಿ, ಅವಳು ಪ್ರೀತಿ ಮಾಡ್ತಾ ಇದ್ಲೋ ಇಲ್ವೋ ಅನ್ನೋದನ್ನ ಇವಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ಹೇಳಮ್ಮ. ಹೌದು ಆಂಟಿ, ನಿಮ್ಮ ಮಗಳು ಅಭಿಜಿತ್ ಅನ್ನೋ ಹುಡುಗನ ಪ್ರೀತಿ ಮಾಡ್ತಾ ಇದ್ಲು. ನನ್ಗಷ್ಟೇ ಗೊತ್ತಿರೋದು. ಸೂಸೈಡ್ ಎಲ್ಲ ಹೇಗ್ ಮಾಡ್ಕೊಂಡ್ಲು, ಯಾಕೆ ಮಾಡ್ಕೊಂಡ್ಲು ಅನ್ನೋದು ಏನು ಗೊತ್ತಿಲ್ಲ. ಅಯ್ಯೋ, ಇಲ್ಲ ಇಲ್ಲ, ನನ್ನ ಮಗಳು ಜೀವ ತಗೊಳಕ್ ಸಾಧ್ಯನೇ ಇಲ್ಲ. ನೀವೇ ಎಲ್ಲ ಸುಳ್ಳು ಹೇಳ್ತಿದ್ರ. ಇಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ ಸರ್. ದಯವಿಟ್ಟು ನೀವು ಒಂದ್ಸರಿ ಸರಿಯಾಗಿ ನೋಡಿ. ನನ್ನ ಮಗಳು ಹೀಗೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡಮ್ಮ, ನೀವು ನಂಬಿದ್ರು ನಂಬದೇ ಇದ್ರು ನಾವು ಹೇಳ್ತಿರೋದೇ ಸತ್ಯ. ನಿಮ್ಮ ಮಗಳು ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳ್ಸಿದೀವಿ. ಅದು ರಿಪೋರ್ಟ್ ಬರೋದು ಲೇಟ್ ಆಗುತ್ತೆ. ಅದು ಅಲ್ದೇನೆ ನಮ್ಗಿಷ್ಟೆಲ್ಲ ಗೊತ್ತಾಗೋದಕ್ಕೆ ಕಾರಣನೇ ಈ ಲೆಟರು. ನಿಮ್ಮ ಮಗಳು ಲೆಟರ್ ಕೂಡ ಬರ್ದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ನೀವೇ ಓದ್ ನೋಡಿ, ಗೊತ್ತಾಗುತ್ತೆ. ನವ್ಯ ಸೂಸೈಡ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಡೆತ್ ನೋಟ್ ಬರ್ತಿರ್ತಾಳೆ. ಅದು ರಾಧಿಕಾ ಮತ್ತೆ ದಿನೇಶ್ ಕೈಗೂ ಸಿಗತ್ತೆ. ಮಮ್ಮ ಮಮ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಮಮ್ಮ. ನಾನು ನಿನ್ ಬಿಟ್ಟು ಹೋಗ್ತಿದ್ದೀನಿ. ಇನ್ಮೇಲೆ ನಿಮ್ಗೆ ನನ್ನ ಜೊತೆ ಮಾತಾಡೋ ಡಿಸ್ಟರ್ಬೆನ್ಸೇ ಇರಲ್ಲ. ಹೇಗೂ ನನ್ನ ಜೊತೆ ಮಾತಾಡೋದಕ್ಕೆ ನಿಮಗೆ ಟೈಮ್ ಇರ್ತಿರ್ಲಿಲ್ಲ ಅಲ್ವಾ? ಹೇಗೋ ಚೂರು ಮಾತಾಡಬೇಕು ಅಂದ್ರೂ ತುಂಬಾನೇ ಟೈಮ್ ವೇಸ್ಟ್ ಆಯ್ತು ಅಂತ ಯೋಚನೆ ಮಾಡ್ತಿದ್ರಿ. ಆದ್ರೆ ಇನ್ಮೇಲೆ ಆ ಸಮಸ್ಯೆನೇ ಇಲ್ಲ. ನಾನೇ ಈ ಭೂಮಿ ಮೇಲೆ ಇರಲ್ಲ. ಅವಾಗ ನಿಮ್ಗೆ ಯಾವ ಪ್ರಾಬ್ಲಮ್ಮು ಇಲ್ಲದೆ ಆರಾಮಾಗಿ ಕೆಲ್ಸಕ್ಕೆ ಹೋಗಿ ದುಡ್ಡು ಮಾಡಿ. ಮಮ್ಮ, ನಾನಿವತ್ತು ಸಾಯೋ ನಿರ್ಧಾರ ಮಾಡ್ತಿದ್ದೀನಿ ಅಂದ್ರೆ ಮೊದಲನೇ ಕಾರಣ ನೀವಿಬ್ರೆ. ಎರಡನೇ ಕಾರಣ ಅಭಿಜಿತ್ನ ನಾನು ತುಂಬಾ ಪ್ರೀತಿ ಮಾಡ್ತಿದ್ದೆ ಮಮ್ಮ. ಅವನನ್ನ ಮದುವೆ ಆಗಿ ಅವನ ಜೊತೆನೇ ಇರಬೇಕು ಅಂತ ನಾನು ಮನೆ ಬಿಟ್ಟು ಬಂದೆ 2 ದಿನಗಳ ಮೊದಲು. ಬೇಬಿ, ಅಂತೂ ಬಂದ್ಯಾ? ಜರ್ನಿ ಎಲ್ಲ ಹೇಗಿತ್ತು? ಏನು ಪ್ರಾಬ್ಲಮ್ ಆಗಿಲ್ಲ ಅಭಿ. ನೀನು ಬಸ್ ಬುಕ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಆರಾಮಾಗಿ ಮಲ್ಕೊಂಡು ಬಂದೆ. ನೀನು ನೋಡಿ ತುಂಬಾನೇ ಖುಷಿ ಆಗ್ತಿದೆ. ಐ ಲವ್ ಯು ಕಣೋ. ನನಗೂ ಅಷ್ಟೇ ಬೇಬಿ, ನಿನ್ನ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಇನ್ಮೇಲೆ ಲೈಫ್ ಲಾಂಗ್ ನನ್ನ ಎದೆಗೂಡಲಿ ನಿನ್ನ ಬಚ್ಚಿಟ್ಕೊಂಡು ಗುಬ್ಬಿ ಮರಿ ಹಾಗೆ ಸಾಕ್ತೀನಿ. ಇಷ್ಟು ದಿನ ನೀನು ಕಳ್ಕೊಂಡಿರೋ ಎಲ್ಲ ಪ್ರೀತಿನೂ ಒಂದೇ ಸರಿ ನಿನಗೆ ಕೊಡ್ತೀನಿ. ನೀನು ಇನ್ಮೇಲೆ ಯಾವಾಗಲೂ ಖುಷಿಯಾಗಿರಬೇಕು ಅಷ್ಟೇ. ಐ ನೋ ಅಭಿ, ನೀನು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ನನಗೆ ಗೊತ್ತು. ನನ್ನ ಲೈಫಲ್ಲಿ ನಿನ್ನಷ್ಟು ನನ್ನ ಪ್ರೀತಿ ಮಾಡೋರು ಇಲ್ಲಿವರೆಗೂ ಯಾರೂ ಸಿಕ್ಕೇ ಇಲ್ಲ ಕಣೋ. ಅದಕ್ಕೆ ನಿನ್ಮೇಲೆ ನನಗೆ ತುಂಬಾನೇ ನಂಬಿಕೆ. ಸರಿ ಬೇಬಿ, ನೀನು ಜರ್ನಿ ಮಾಡಿ ತುಂಬಾ ಸುಸ್ತಾಗಿರ್ತೀಯ. ಅದು ಅಲ್ಲದೆ ನಾನು ಈ ಪುಟ್ಟ ಯುವರಾಣಿಗೋಸ್ಕರ ಒಂದು ಪುಟ್ಟ ಮನೆ ಮಾಡಿದ್ದೀನಿ. ಆ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸನ್ನು ತಂದು ಸೆಟ್ ಮಾಡಿದ್ದೀನಿ. ಆ ಪುಟ್ಟ ಮನೆ ನನ್ನ
ಪುಟ್ಟು ಯುವರಾಣಿ ಪಾದ ಸ್ಪರ್ಶಕ್ಕೋಸ್ಕರನೇ ಕಾಯ್ತಾ ಇದೆ. ಅದಕ್ಕೆ ಬಾ ಬೇಬಿ, ಬೇಗ ಹೋಗಿ ನೀನು ಆ ಮನೆ ಒಳಗೆ ಕಾಲಿಡು. ಅವಾಗ ಮನೆನೂ ಪುಣ್ಯ ಮಾಡ್ದಂಗಿರುತ್ತೆ, ನನ್ನ ಮನಸ್ಸು ಪುಣ್ಯ ಮಾಡ್ದಂಗೆ ಅನ್ಸುತ್ತೆ. ಅಭಿ, ನೀನ್ ತುಂಬಾ ಪೋಲಿ ಕಣೋ. ಹೇಗ್ ಮಾತಾಡ್ತೀಯ ನೋಡು. ನಿನ್ಗೆ ಯಾರನ್ನ ಹೇಗ್ ಪಟಾಯಿಸ್ಬೇಕು ಅಂತ ತುಂಬಾ ಚೆನ್ನಾಗ್ ಗೊತ್ತು. ಅಯ್ಯೋ ಬೇಬಿ, ಪಟಾಯಿಸೋದು ಏನು ಬಂತು? ನೀನು ನನ್ನ ಪ್ರಾಣ ಕಣೆ. ನಿನ್ನ ಹತ್ರ ಮಾತಾಡ್ದೆ, ಇನ್ಯಾರ ಹತ್ರ ಹೀಗೆ ಪೋಲಿಯಾಗಿ ಆಡ್ಲಿ ಹೇಳು? ಆಹಾ, ನಿನಗ್ ನೈಸ್ ಮಾಡೋದು ತುಂಬಾ ಚೆನ್ನಾಗೇ ಗೊತ್ತು. ಸರಿ ಅಭಿ, ಟೈಮ್ ಆಯ್ತು, ನಡಿ ಹೋಗೋಣ. ನಾನು ಫ್ರೆಶ್ ಆಗ್ಬೇಕು, ಸುಸ್ತಾಗ್ಬಿಡ್ತು ಜರ್ನಿ ಮಾಡಿ. ಬ್ಯಾಗ್ ಬೇರೆ ವೆಯ್ಟ್ ಇದೆ. ಸರಿ ನಡಿ. ಅರೆ ಬೇಬಿ, ಇನ್ನು 2 ದಿನಕ್ಕೆ ನೀನು ನನ್ನ ಹೆಂಡತಿ ಆಗೋಳು. ಹಾಗಿರುವಾಗ ನಿನ್ನನ್ನು, ನಿನ್ನ ಲಗೇಜ್ನ ಎಲ್ಲನೂ ನಾನೇ ತಾನೇ ಹೊತ್ಕೊಳ್ಬೇಕು. ನೀನು ಯಾಕೆ ಟೆನ್ಷನ್ ತಗೊಳ್ತೀಯಾ? ನನ್ನ ಜೊತೆಗೆ ಬಾ, ನಾನಿದ್ದೀನಲ್ವಾ ಲಗೇಜ್ ಇಟ್ಕೊಳ್ಳೋದಕ್ಕೆ. ಅಭಿ ನವ್ಯನ್ನ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಬೇಬಿ, ಇದೆ ನಮ್ಮ ಬೆಡ್ರೂಮು. ನಾಳೆಯಿಂದ ಇಲ್ಲೇ ನಾವಿಬ್ರು ಒಟ್ಟಿಗೆ ಮಲ್ಕೊಳ್ಳೋದು. ನೀನು ಒಪ್ಕೊಂಡ್ರೆ ಇವತ್ತಿಂದಾನೇ ಮಲಗ್ಬೋದು. ಏನಂತೀಯಾ? ಓಹೋ, ಇಷ್ಟೆಲ್ಲ ಆಸೆ ಇದೆಯೋ ತಮಗೆ? ಇವತ್ತೇ ಮದುವೆ ಆದ್ರೆ ಇವತ್ತಿಂದಾನೇ ಒಟ್ಟಿಗೆ ಮಲಗ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ನೀನ್ ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ಯಲ್ಲ, ಹಾಗಾಗಿ ನಾನು ಕೂಡ ನಾಳೆಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ. ನನಗೂ ಇವತ್ತೇ ಮದುವೆ ಆಗಬೇಕು, ನಿನ್ನ ಜೊತೆಗಿರ್ಬೇಕು ಅನ್ನೋ ಆಸೆನೇ. ಆದರೆ ಏನು ಮಾಡಲಿ, ನಾನು ಈ ಮುದ್ದು ಬಂಗಾರಿ ನನ್ನ ಪ್ರಪಂಚಕ್ಕೆ ಬರಬೇಕು ಅಂದರೆ ನಾಳೆನೇ ಮುಹೂರ್ತ ಇರೋದಂತೆ. ಇವತ್ತು ಒಳ್ಳೆ ಮುಹೂರ್ತ ಇಲ್ವಂತೆ. ನನ್ನ ಪ್ರಪಂಚಕ್ಕೆ ಬರೋ ನನ್ನ ಮುದ್ದು ಬಂಗಾರಿಗೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿನೇ ಭಟ್ರ ಹತ್ರ ಕೇಳಿಸಿ ನಾಳೆ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ನಾಳೆ 1-2 ಗಂಟೆ ಅಷ್ಟೊತ್ತಿಗೆ ನಮ್ಮಿಬ್ರದ್ದು ಮದುವೆ ಆಗೋಗಿರುತ್ತೆ. ನಾಳೆಯಿಂದ ನಾವಿಬ್ರು ಬೇರೆ ಆಗೋ ಮಾತೇ ಇಲ್ಲ, ಯಾವಾಗಲೂ ಅಂಟ್ಕೊಂಡೇ ಇರೋಣ, ಆಯ್ತಾ? ಹೌದಾ ಅಭಿ, ನೀನ್ ನನ್ನ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ಅಭಿ. ಅದಕ್ಕೆ ನನಗೆ ನೀನಂದ್ರೆ ತುಂಬಾನೇ ಇಷ್ಟ. ನನ್ನಿನ್ನ ಅದಕ್ಕೆ ತುಂಬಾ ನಂಬ್ತೀನಿ. ಅಭಿ, ನಾಳೆ ನಾನು ನಿನ್ಗೋಸ್ಕರ ಸ್ಯಾರಿ ಉಟ್ಕೋತೀನಿ, ಆಯ್ತಾ? ಏನು, ಈ ಪುಟ್ಟ ಬಂಗಾರಿ ಸ್ಯಾರಿ ಉಟ್ಕೋತಾಳ? ವಾವ್, ನನ್ನ ಕಣ್ಣಿಗೆ ಒಳ್ಳೆ ದೇವತೆ ದೇವತೆ ಕಂಡಂಗೆ ಕಾಣ್ತೀಯಾ ಅನ್ಸುತ್ತೆ. ನನ್ನ ಕಣ್ಣಂತೂ ತಂಪಾಗತ್ತೆ, ಅದಂತೂ ನಿಜ. ಯಾವಾಗ ಬರುತ್ತೋ ನಾಳೆ ಅಂತ ಕಾಯ್ತಾ ಇದ್ದೀನಿ ಎಕ್ಸೈಟ್ಮೆಂಟಲ್ಲಿ. ತುಂಬಾ ಪೋಲಿಯಾಗಿ ಮಾತಾಡ್ತೀಯ ಕಣೋ ನೀನು. ಅದೇನೋ ಸರಿ ಬೇಬಿ, ಈ ವಿಷಯ ನೀನು ನನ್ನ ಜೊತೆಗೆ ಬಂದಿರೋದು, ನಾವು ಮದುವೆ ಆಗಿರೋದು, ಇದೆಲ್ಲ ನಿಮ್ಮ ಮನೆಗೆ ಗೊತ್ತಾದರೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೋ ಏನೋ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ಯಾ? ಅಯ್ಯೋ ಅಭಿ, ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಅಪ್ಪ ಅಮ್ಮಂಗಿಬ್ರಿಗೂ ನನ್ನ ಬಗ್ಗೆ ಯೋಚನೆ ಮಾಡುವಷ್ಟು ಟೈಮೇ ಇಲ್ಲ. ಹಾಗಿರುವಾಗ ಅವ್ರು ಇಷ್ಟೆಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಕೆಲಸ ಕೆಲಸ ಬಿಟ್ರೆ ರೆಸ್ಟು. ಕೆಲಸ ಮುಗಿಸ್ಕೊಂಡು ಬಂದವರು ಫುಲ್ ರೆಸ್ಟಲ್ಲೇ ಮುಳುಗೋಗಿರ್ತಾರೆ. ರೆಸ್ಟ್ ಮುಗ್ದು ಬೆಳಗ್ಗೆ ಎದ್ದವ್ರು ಕೆಲ್ಸಕ್ಕೆ ಹೋದ್ರೆ ಆಮೇಲೆ ನೈಟೇ ವಾಪಸ್ ಬರೋದು. ಈ ಗ್ಯಾಪಲ್ಲಿ ನಾನು ಎಲ್ಲಿ ನೆನಪಾಗ್ತೀನಿ ಹೇಳು? ಎಲ್ಲೋ ಇದ್ದೀನಿ ಅಂತ ಅವ್ರು ಅಂದ್ಕೊಳ್ತಾರೆ ಬಿಡು. ಓ ಹೌದಾ, ಹಾಗಾದರೆ ಸರಿ ಸರಿ. ನೀನು ಜರ್ನಿ ಮಾಡಿ ಸುಸ್ತಾಗಿರ್ತೀಯ, ರೆಸ್ಟ್ ಮಾಡು. ನಾಳೆ ಬೇರೆ ಮದುವೆ ತಯಾರಿ ಮಾಡ್ಕೊಳ್ಬೇಕು. ಸರಿ, ನೀನು ಮಲ್ಕೋ. ಗುಡ್ ನೈಟ್. ಲವ್ ಯು ಬೇಬಿ. ವಾವ್, ನಾಳೆ ನನ್ನ ಅಭಿ ಜೊತೆ ನನ್ನ ಮದುವೆ ಆಗುತ್ತೆ. ಇನ್ಮೇಲೆ ಲೈಫ್ ಲಾಂಗ್ ನಾನು ಅವನ ಜೊತೆನೇ ಇರ್ತೀನಿ. ನಾನು ಇಷ್ಟು ದಿನ ಕಳ್ಕೊಂಡಿರೋ ಎಲ್ಲ ಪ್ರೀತಿನೂ ಅಭಿ ನನಗೆ ಒಟ್ಟಿಗೆ ಕೊಡ್ತಾನೆ. ಇನ್ಮೇಲೆ ನಾನು ಯಾವತ್ತೂ ಒಬ್ಬಂಟಿ ಅಂತ ಅನ್ಸೋದೇ ಇಲ್ಲ. ದೇವ್ರೆ, ಅಪ್ಪ ಅಮ್ಮನ ಪ್ರೀತಿ ಕಿತ್ಕೊಂಡ್ರೂ ಪರವಾಗಿಲ್ಲ, ನನಗೆ ಅಭಿ ಅಂತ ಒಳ್ಳೆ ಹುಡುಗನ್ ಕೊಟ್ಟಿದ್ಯಾ. ತುಂಬಾ ಥ್ಯಾಂಕ್ಸ್ ದೇವ್ರೆ. ಅಂತೂ ಇಂತೂ ನವ್ಯ ತನ್ನ ಮನೆನ ಬಿಟ್ಟು ಅಭಿ ಹತ್ರ ಬರ್ತಾಳೆ. ಅಭಿ ಹತ್ರ ಬರೋದು ಅಲ್ಲದೆ ಮಾರನೇ ದಿನನೇ ಮದುವೆ ಅಂತ ಅವನ ಬಾಯಲ್ಲಿ ಕೇಳಿದಾಗ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಇನ್ಮೇಲೆ ತಾನು ತನ್ನ ಗಂಡನ ಜೊತೆ ಹ್ಯಾಪಿ ಆಗಿರ್ಬೋದು. ತನ್ನನ್ನು ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗ ಸಿಕ್ಕಿದ್ದಾನೆ. ಲೈಫ್ ಲಾಂಗ್ ನಾನು ಒಂಟಿ ಅಂತ ಇನ್ಯಾವತ್ತೂ ಅನ್ಸಲ್ಲ ಅಂತ ತುಂಬಾನೇ ಕನಸುಗಳನ್ನ ಕಟ್ತಾಳೆ. ಅಭಿ ಮತ್ತೆ ನವ್ಯನ್ ಮಧ್ಯೆ ಇಷ್ಟೆಲ್ಲ ಚೆನ್ನಾಗಿರುವಾಗ ನವ್ಯ ಯಾಕೆ ಸೂಸೈಡ್ ಮಾಡ್ಕೊಂಡ್ಲು? ಅಭಿ ಏನ್ ಮಾಡ್ದ? ಅಲ್ಲಿ ಏನ್ ನಡೆದಿದೆ ಎಲ್ಲಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.